ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಬೆಂಗಳೂರು ಮತ್ತೆ ಸುದ್ದಿಯಲ್ಲಿದೆ. ನಗರದ ಅರ್ಧ ಭಾಗ ಒಂದೇ ಒಂದು ಮಳೆಗೆ ಮುಳುಗ್ತಾ ಇದೆ. ರಸ್ತೆಗಳು ಯಾವುವು, ಮೋರಿ ಯಾವುದು ಅನ್ನೋದು ಗೊತ್ತಾಗದ ಪರಿಸ್ಥಿತಿ. ರಾಜಧಾನಿಯ ಪ್ರಮುಖ ರಸ್ತೆಗಳಲ್ಲೆಲ್ಲ ನೀರು ನಿಂತು ವಾಹನ ಸವಾರರು ಪರದಾಡೋ ಹಾಗಾಗಿದೆ. ಇನ್ನು ರಾಜ್ಯದ ಉಡುಪಿ, ಮಂಗಳೂರಲ್ಲಿ ಕೂಡ ವರುಣನ ಅಬ್ಬರ ಹೆಚ್ಚಾಗಿದೆ. ಚಿಕ್ಕಮಗಳೂರಲ್ಲೂ ವರುಣ ಅಬ್ಬರಿಸ್ತಾ ಇದ್ದಾನೆ. ಹಾಗೆಯೇ ರಾಯಚೂರು, ಬಾಗಲಕೋಟೆ, ತುಮಕೂರು, ಕೋಲಾರ, ಬೆಂಗಳೂರು ಗ್ರಾಮಾಂತರ ಸೇರಿದಂತೆ ಸಾಕಷ್ಟು ಜಿಲ್ಲೆಗಳಲ್ಲಿ ಭಾರಿ ಪ್ರಮಾಣದ ಮಳೆ ಆಗಿದೆ. ಇನ್ನು ಈ ಮಳೆಗೆ ಹೆಚ್ಚು ಹಾನಿಗೆ ಒಳಗಾಗ್ತಾ ಇರೋದು ಬೆಂಗಳೂರು. ಹಾಗಾದ್ರೆ ಬೆಂಗಳೂರಿಗೆ ಈ ಗದಿ ಬರುವುದಕ್ಕೆ ಕಾರಣ ಏನು? ಈ ಹಿಂದೆ ಯಾವತ್ತೂ ಇಷ್ಟೊಂದು ಮಳೆನೇ ಬಂದಿರಲಿಲ್ವಾ? ಎಷ್ಟೇ ಮಳೆ ಆದರೂ ಅದೆಲ್ಲವನ್ನ ಹಿಡಿದಿಟ್ಟುಕೊಳ್ತಾ ಇದ್ದ ಈ ನೆಲಕ್ಕೆ ಈಗೇನಾಗಿದೆ ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಅದಕ್ಕೂ ಮುನ್ನ ನಿಮ್ಮ ಜೊತೆ ಒಂದು ಸಣ್ಣ ಮಾಹಿತಿಯನ್ನ ಹಂಚ್ಕೋಬೇಕಿದೆ. ನಿಮ್ಮಲ್ಲಿ ಕೂಡ ಸಾಕಷ್ಟು ಜನ ಯೂಟ್ಯೂಬ್ ಚಾನಲ್ ಅನ್ನ ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಿ. ಇನ್ನು ಕೆಲವರು ಈಗಾಗಲೇ ಯೂಟ್ಯೂಬ್ ಚಾನಲ್ ಅನ್ನ ಮಾಡಿರ್ತೀರಿ. ಆದ್ರೆ ಅದನ್ನ ಹೇಗೆ ಮುಂದುವರಿಸಿಕೊಂಡು ಹೋಗಬೇಕು, ಮಾನಿಟೈಸ್ ಮಾಡ್ಕೊಳ್ಳೋದು ಹೇಗೆ, ಅದರಿಂದ ಹಣ ಗಳಿಸೋದು ಹೇಗೆ ಅನ್ನೋ ಬಗ್ಗೆ ನಿಮ್ಮಲ್ಲಿ ಸಾಕಷ್ಟು ಕುತೂಹಲ ಮತ್ತು ಗೊಂದಲಗಳು ಕೂಡ ಇರುತ್ತವೆ. ಹೀಗಾಗಿ ಯಾರು ಹೊಸದಾಗಿ ಯೂಟ್ಯೂಬ್ ಚಾನಲ್ ಅನ್ನ ಮಾಡಬೇಕು ಅಂದ್ಕೊಂಡಿರ್ತೀರಿ ಮತ್ತು ಯಾರು ಈಗಾಗಲೇ ಯೂಟ್ಯೂಬ್ ಚಾನಲ್ ಅನ್ನ ಮಾಡಿ ಅದನ್ನ ಹೇಗೆ ಮುಂದುವರಿಸಿಕೊಂಡು ಹೋಗಬೇಕು ಅನ್ನೋ ಗೊಂದಲಕ್ಕೆ ಬಿದ್ದಿರ್ತೀರಿ. ನಿಮ್ಮ ಗೊಂದಲಗಳನ್ನ ಬಗೆಹರಿಸುವ ನಿಟ್ಟಲ್ಲಿ ನಿಮಗೊಂದಷ್ಟು ತರಬೇತಿಯನ್ನ ಕೊಡೋದಕ್ಕೆ ಇದೇ ತಿಂಗಳ 23, 24, 25 ಅಂದ್ರೆ ಶುಕ್ರವಾರ, ಶನಿವಾರ, ಭಾನುವಾರ 3 ದಿನಗಳ ಕಾಲ ನಮ್ಮಲ್ಲೊಂದು ಯೂಟ್ಯೂಬ್ ಕ್ಲಾಸ್ ನಡೆಯುತ್ತೆ. ಅದರಲ್ಲಿ ಸ್ಕ್ರಿಪ್ಟ್ ರೈಟಿಂಗ್, ಎಡಿಟಿಂಗ್, ವಾಯ್ಸ್ ಓವರ್, ಚಾನಲ್ ಆಪ್ಟಿಮೈಸೇಷನ್, ಮಾನಿಟೈಸೇಷನ್ ಹಾಗೂ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಒಂದಷ್ಟು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನ ಹೇಗೆ ಬಳಸ್ಕೋಬೇಕು ಅನ್ನೋದ್ರ ಬಗ್ಗೆ ಕೂಡ ಒಂದಷ್ಟು ತರಬೇತಿಯನ್ನು ಕೊಡಲಾಗುತ್ತೆ. ನಿಮಗೆ ಈ ಬಗ್ಗೆ ಆಸಕ್ತಿ ಇದ್ರೆ 9972379459 9972379459ಗೆ ಕರೆ ಮಾಡಿ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳಿ. ಗೆಳೆಯರೆ, ರಾಜ್ಯದ ಎಲ್ಲೆಡೆ ವರುಣನ ಅಬ್ಬರ ಮುಂದುವರೆದಿದೆ. ಕರಾವಳಿ ಜಿಲ್ಲೆಗಳು, ಚಿಕ್ಕಮಗಳೂರು, ಶಿವಮೊಗ್ಗದ ಕೆಲ ಭಾಗಗಳು, ತುಮಕೂರು, ಬೆಂಗಳೂರು ಗ್ರಾಮಾಂತರ, ಬೆಂಗಳೂರು ನಗರ, ರಾಮನಗರ, ಮೈಸೂರು, ಮಂಡ್ಯದಲ್ಲಿ ಕೂಡ ಮಳೆಯ ಅಬ್ಬರ ಹೆಚ್ಚಾಗಿದೆ. ವಾಯುಭಾರ ಕುಸಿತದಿಂದ ಆಗ್ತಾ ಇರೋ ಮಳೆ ಇದಾಗಿರೋದ್ರಿಂದ ಕೆಲವೇ ನಿಮಿಷಗಳಲ್ಲಿ ದೊಡ್ಡ ಮಳೆ ಸುರಿತಾ ಇದೆ. ರಸ್ತೆಗಳಲ್ಲಿ ನೀರಿನ ಜೊತೆ ಕಲ್ಲು, ಮಣ್ಣು ಕೂಡ ಕೊಚ್ಚಿಕೊಂಡು ಬರ್ತಾ ಇರೋದು ಮಳೆ ನೀರಿನ ರಭಸಕ್ಕೆ ಸಾಕ್ಷಿ ಹೇಳ್ತಾ ಇದೆ. ಸಾಕಷ್ಟು ಕಡೆಗಳಲ್ಲಿ ವಾಣಿಜ್ಯ ಬೆಳೆಗಳು ನಾಶ ಆಗಿವೆ. ಮತ್ತೆ ಕೆಲ ಕಡೆಗಳಲ್ಲಿ ಕೃಷಿ ಕೆಲಸಗಳ ಆರಂಭಕ್ಕೆ ಮಳೆ ಬ್ರೇಕ್ ಹಾಕಿದೆ. ಹಳ್ಳ ಕೊಳ್ಳಗಳು, ಕೆರೆಗಳು ತುಂಬಿ ಹರಿತಾ ಇದ್ದು ಮುಂಗಾರು ಪೂರ್ವ ಮಳೆಗೆ ರಾಜ್ಯದ ಸಾಕಷ್ಟು ಜಿಲ್ಲೆಗಳು ಸಮಸ್ಯೆಗೆ ಸಿಲುಕಿವೆ. ಇನ್ನು ನಿಮ್ಮೂರಲ್ಲಿ ಕೂಡ ಮಳೆ ಬಗ್ಗೆ, ಅಲ್ಲಿ ಏನಾದರೂ ಅನಾಹುತಗಳಾಗಿದ್ದರೆ ಅದರ ಬಗ್ಗೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಮ್ಮ ವೀಕ್ಷಕರಿಗೂ ಒಂದಷ್ಟು ಮಾಹಿತಿ ಸಿಗಲಿ. ಇನ್ನು ಬೆಂಗಳೂರಿನ ವಿಷಯಕ್ಕೆ ಬರೋದಾದರೆ ಇಲ್ಲಿನ 8 ವಲಯಗಳಲ್ಲಿ ಕೂಡ ಮಳೆಯ ಅಬ್ಬರ ಹೆಚ್ಚಾಗಿದೆ. ಮಹದೇವಪುರ, ರಾಜರಾಜೇಶ್ವರಿ ನಗರ, ಬೊಮ್ಮನಹಳ್ಳಿ, ದಾಸರಹಳ್ಳಿ, ಯಲಹಂಕ, ಬೆಂಗಳೂರು ಪೂರ್ವ, ಪಶ್ಚಿಮ, ದಕ್ಷಿಣ ವಲಯಗಳಲ್ಲಿ ಸಾಕಷ್ಟು ಹಾನಿ ಕೂಡ ಉಂಟಾಗಿದೆ. ಸಾಕಷ್ಟು ಬಡಾವಣೆಗಳು ಜಲಾವೃತಗೊಂಡಿವೆ. ರಸ್ತೆಗಳಲ್ಲಿನ ನೀರು ಇನ್ನೂ ಕೂಡ ಕಡಿಮೆ ಆಗಿಲ್ಲ. ಇದಕ್ಕೆ ಕಾರಣ ಬೇರೇನೂ ಅಲ್ಲ, ನಾವು ಆರಿಸಿ ಕಳುಹಿಸಿದೀವಲ್ಲ ನಮ್ಮ ಜನಪ್ರತಿನಿಧಿಗಳು ಅವರೇ. ಗೆಳೆಯರೆ, ನಿಮಗೆ ಗೊತ್ತಾ, ಬೆಂಗಳೂರಿಗೆ ದೊಡ್ಡ ನೀರಿನ ಮೂಲ ಅಂತ ಯಾವುದೂ ಇರಲಿಲ್ಲ. ಅಂದ್ರೆ ಬೆಂಗಳೂರಿಗೆ ದೊಡ್ಡ ನದಿಯ ನೀರಿನ ಹರಿವಿರಲಿಲ್ಲ. ಇಲ್ಲಿ ನೀರಿನ ಮೂಲ ಅಂತ ಕರೆಸ್ಕೊಳ್ತಾ ಇದ್ದಿದ್ದು ಇಲ್ಲಿನ ಕೆರೆಗಳು. ನಮ್ಮಲ್ಲಿ ಒಂದು ದಕ್ಷಿಣ ಪಿನಾಕಿನಿ ಅನ್ನೋ ನದಿ ಹರಿತಾ ಇತ್ತು, ಹಾಗೆ ವೃಷಭಾವತಿ ನದಿ ಕೂಡ ಹರಿತಾ ಇತ್ತು. ಆದ್ರೆ ಇವ್ಯಾವೂ ಕೂಡ ದೊಡ್ಡ ನದಿಗಳೇನಲ್ಲ. ಮಳೆಗಾಲದಲ್ಲಿ ಕೆರೆಗಳು ಕೋಡಿ ಬಿದ್ದಾಗ ಈ ನದಿಗಳಿಗೆ ಸ್ವಲ್ಪ ಹೆಚ್ಚಿನ ನೀರು ಹರಿದು ಬರ್ತಾ ಇತ್ತು. ಅಷ್ಟು ಬಿಟ್ರೆ ಬೇಸಿಗೆಯಲ್ಲಿ ಇವು ಸಣ್ಣ ಹಳ್ಳಗಳ ತರ ಕಾಣಿಸ್ತಾ ಇತ್ತು. ಇನ್ನು ಕ್ರಿಸ್ತಶಕ 8ನೇ ಶತಮಾನದಿಂದಲೂ ಕೂಡ ಬೆಂಗಳೂರಿನ ಅಭಿವೃದ್ಧಿ ಆಗ್ತಾ ಹೋಗಿದೆ. ಇವತ್ತಿನ ಬೇಗೂರು, ಹಲಸೂರುಗಳು ಅವತ್ತಿಗೆ ಅತ್ಯುತ್ತಮ ಜನವಸತಿಗಳಾಗಿದ್ವು. ಅಲ್ಲೆಲ್ಲ ಕೆರೆಗಳನ್ನ ನಿರ್ಮಾಣ ಮಾಡಲಾಗಿತ್ತು. ಈ ಭಾಗವನ್ನ ಆಳ್ವಿಕೆ ಮಾಡಿದ್ದ ಅರಸರು ಕೆರೆ ಕಟ್ಟೋದನ್ನ, ಜನಕ್ಕೆ ನೀರಿನ ಮೂಲಗಳನ್ನ ಒದಗಿಸಿಕೊಡುವುದನ್ನ ಮರೆತಿರಲಿಲ್ಲ. ಅದರಲ್ಲೂ 16ನೇ ಶತಮಾನದಲ್ಲಿ ಯಲಹಂಕದ ನಾಡಪ್ರಭುಗಳ ಆಳ್ವಿಕೆಗೆ ಸಿಕ್ಕಿದ್ದ ಬೆಂಗಳೂರು ಆಮೂಲಾಗ್ರವಾಗಿ ಬದಲಾಯಿತು. ಅವರು ಈ ಭಾಗದಲ್ಲಿ ಸಾಕಷ್ಟು ಕೆರೆಗಳನ್ನು ನಿರ್ಮಾಣ ಮಾಡಿದ್ರು. ಆ ಬಳಿಕ ಮೈಸೂರು ಅರಸರ ಕಾಲದಲ್ಲಿ ಕೂಡ ಕೆರೆಗಳ ಅಭಿವೃದ್ಧಿ ಆಗ್ತಾ ಹೋಯಿತು. ಅವತ್ತಿಗೆ ಬೆಂಗಳೂರು ಸೇರಿದಂತೆ ಸುತ್ತಮುತ್ತಲ ಪ್ರದೇಶಗಳಿಗೆ ನೀರನ್ನು ಒದಗಿಸ್ತಾ ಇದ್ದದ್ದು ಕೆಂಪಾಂಬುದಿ, ಧರ್ಮ ಅಂಬುದಿ, ಹಲಸೂರು, ಮಿಲ್ಲರ್ಸ್ ಕೆರೆ, ಸ್ಯಾಂಕಿ ಕೆರೆ ಮುಂತಾದ ಕೆರೆಗಳು. 1895ರವರೆಗೆ ಈ ಕೆರೆಗಳಿಂದ ಬೆಂಗಳೂರಿನ ನಾನಾ ಭಾಗಗಳಿಗೆ ನೀರನ್ನು ಕೊಡಲಾಗ್ತಾ ಇತ್ತು. ಇನ್ನು 1896ರಲ್ಲಿ ಹೆಸರುಘಟ್ಟ ಕೆರೆಯಿಂದ ನಗರಕ್ಕೆ ನೀರನ್ನು ತರೋದಕ್ಕೆ ಶುರು ಮಾಡಿದರು. ಅದು ಸುಮಾರು 37 ವರ್ಷಗಳ ಕಾಲ ಈ ನಗರದ ನೀರಿನ ಅಗತ್ಯವನ್ನು ಪೂರೈಸಿತು. ಇನ್ನು 1933ರ ಹೊತ್ತಿಗೆ ತಿಪ್ಪಗೊಂಡನಹಳ್ಳಿಯ ನೀರು
ನಗರಕ್ಕೆ ಬಂತು. ಆ ಬಳಿಕ ಅಂದ್ರೆ 1970 ನಂತರ ಕಾವೇರಿ ನೀರನ್ನ 100 ಕಿಲೋಮೀಟರ್ಗಳ ದೂರದಿಂದ ತರೋದಕ್ಕೆ ವ್ಯವಸ್ಥೆಯನ್ನು ಮಾಡಲಾಯಿತು. ಯಾವಾಗ ಕಾವೇರಿ ನೀರು ನಗರಕ್ಕೆ ಬರೋದಕ್ಕೆ ಶುರು ಆಯಿತೋ ನಗರದಲ್ಲಿನ ಕೆರೆಗಳಿಗೆ ಕಂಟಕ ಕೂಡ ಶುರುವಾಗಿ ಹೋಯಿತು. ಗೆಳೆಯರೆ, 1960 ಸಮಯದಲ್ಲಿ ಅವತ್ತಿನ ಬೆಂಗಳೂರು ನಗರ ಮತ್ತು ಸುತ್ತಮುತ್ತ ಸುಮಾರು 920 ಕೆರೆಗಳಿದ್ವಂತೆ. ಅದರಲ್ಲಿ ದೊಡ್ಡ ಕೆರೆಗಳು, ಸಣ್ಣ ಕೆರೆಗಳು ಎಲ್ಲ ಸೇರ್ಕೊಂಡಿದ್ವು. ಆದರೆ ಈ ಕೆರೆಗಳ ಸಂಖ್ಯೆ 1993 ಹೊತ್ತಿಗೆ 580ಕ್ಕೆ ಬಂದು ನಿಂತ್ಕೊಳ್ತು. ಅಂದರೆ 33 ವರ್ಷಗಳ ಅವಧಿಯಲ್ಲಿ 340 ಕೆರೆಗಳು ಹೇಳ ಹೆಸರಿಲ್ಲದ ಹಾಗೆ ಕಾಣೆಯಾಗ್ಬಿಟ್ವು. ಆ ನಂತರದ ದಿನಗಳಲ್ಲಿ ಬೆಂಗಳೂರಿನ ಕೆರೆಗಳ ಸಂಖ್ಯೆ 285ಕ್ಕೆ ಇಳಿತು. ಹಾಗಾದ್ರೆ ಉಳಿದ ಕೆರೆಗಳು ಏನಾದವು? ಹೋಗ್ಲಿ, ಈ ಉಳ್ಕೊಂಡ 285 ಕೆರೆಗಳಾದರೂ ಇವಿಯಾ ಅನ್ನೋದನ್ನ ನಾವು ನೋಡಿದ್ರೆ ಅಲ್ಲಿ ಕೂಡ ಗಾಬರಿ ಹುಟ್ಟಿಸುವ ಅಂಶಗಳು ಬೆಳಕಿಗೆ ಬರುತ್ತವೆ. 285ರಲ್ಲಿ 7 ದೊಡ್ಡ ಕೆರೆಗಳು ಸಣ್ಣ ಕಟ್ಟೆಗಳಾಗಿ ಹೋಗಿವೆ. ಅವುಗಳ ಸುತ್ತ ಪ್ರತಿಷ್ಠಿತ ಲೇಔಟ್ಗಳು ತಲೆ ಎತ್ತಿವೆ. 18 ಕೆರೆಗಳನ್ನ ಖಾಸಗಿ ಜನ ಅತಿಕ್ರಮಿಸಿಕೊಂಡಿದ್ದಾರೆ. 14 ಕೆರೆಗಳನ್ನ ಬರಿದಾಗಿಸಿ ಅವುಗಳನ್ನ ಸರ್ಕಾರ ಲೀಸಿಗೆ ಕೊಟ್ಟಿದೆ. ಇನ್ನು 28 ಕೆರೆಗಳನ್ನ ನಮ್ಮ ಬೆಂಗಳೂರು ಡೆವಲಪ್ಮೆಂಟ್ ಅಥಾರಿಟಿ ಅಂದ್ರೆ BDA ಕಬ್ಜಾ ಮಾಡಿ ಅಲ್ಲಿ ಲೇಔಟ್ಗಳನ್ನು ನಿರ್ಮಾಣ ಮಾಡಿ ಅದನ್ನು ಜನಕ್ಕೆ ಹಂಚಿಬಿಟ್ಟಿದೆ. ಸೊ ಯಾವ BDA ಲೇಔಟ್ ಬಗ್ಗೆ ಬೆಂಗಳೂರಿನ ಜನ ಹೆಮ್ಮೆ ಪಟ್ಟುಕೊಳ್ತಾ ಇದ್ರೋ ಅದರಲ್ಲಿ ಎಷ್ಟೋ ಮನೆಗಳು ಕೆರೆಯ ಅಂಗಳದಲ್ಲಿವೆ. ಅಲ್ಲೆಲ್ಲ ಈಗ ನೀರು ತುಂಬಿಕೊಳ್ತಾ ಇದೆ ಅನ್ನೋದನ್ನ ನಾವು ನೆನಪಿಟ್ಕೋಬೇಕು. ಇನ್ನು ಕೋರಮಂಗಲ ಬಳಿಯ ಚಲ್ಲಘಟ್ಟ ಕೆರೆಯನ್ನು ಕರ್ನಾಟಕ ಗಲ್ಫ್ ಅಸೋಸಿಯೇಷನ್ಗೆ ಸರ್ಕಾರ ಕೊಟ್ಟಿದೆ. ಧರ್ಮಾಂಬುದಿ ಕೆರೆ ಮೆಜೆಸ್ಟಿಕ್ ಬಸ್ ನಿಲ್ದಾಣ ಆಗಿದೆ. ಕೆಂಪಾಂಬುದಿ ಕೆರೆ ಕೊಳಚೆ ನೀರಿನ ಸಂಗ್ರಹ ಆಗಿದೆ. ಈಜಿಪುರ ಬಳಿಯ ಕೋರಮಂಗಲ ಕೆರೆ ನ್ಯಾಷನಲ್ ಗೇಮ್ಸ್ ವಿಲೇಜ್ ಆಗಿದೆ. ಈಜಿಪುರ ಬಳಿ ರಸ್ತೆಯಲ್ಲಿ ನೀರು ನಿಲ್ಲುತ್ತೆ ಅಂತ ಇವತ್ತು ಬಡ್ಕೋತೀವಲ್ವಾ, ಮತ್ತು ಕೆರೆ ಆಗಿದ್ದ ಜಾಗದಲ್ಲಿ ನೀರಲ್ಲದೆ ಇನ್ನೇನು ನಿಲ್ಲಬೇಕು? ಕಾರಂಜಿ ಕೆರೆ ಗಾಂಧಿ ಬಜಾರ್ ಏರಿಯಾ ಆಗಿದೆ. ನಾಗಶೆಟ್ಟಿಹಳ್ಳಿ ಕೆರೆಯನ್ನು ಸ್ಪೇಸ್ ಏಜೆನ್ಸಿಗೆ ಕೊಡಲಾಗಿದೆ. ಕಾಡುಗೊಂಡನಹಳ್ಳಿ ಕೆರೆಯಲ್ಲಿ ಮೆಡಿಕಲ್ ಕಾಲೇಜ್ ಆಗಿದೆ. ದೊಮಲೂರು ಕೆರೆ BDA ಲೇಔಟ್ ಆಗಿದೆ. ಸುಭಾಷ್ ನಗರ, ಕುರುಬರಹಳ್ಳಿ, ಕೋಡಿಹಳ್ಳಿ, ಶ್ರೀನಿವಾಗಿಲು, ಮಾರೇನಹಳ್ಳಿ, ಶಿವನಹಳ್ಳಿ ಕೆರೆಗಳನ್ನು ಮಟ್ಟ ಮಾಡಿ ಲೇಔಟ್ ಮಾಡಿದ್ದಾರೆ. ಪುಟ್ಟೇನಹಳ್ಳಿ ಕೆರೆ ಅಂಗಳದಲ್ಲಿ JP ನಗರ 6ನೇ ಹಂತ ಇದೆ. ಮಾಗಡಿ ರಸ್ತೆಯ ದಾಸರಹಳ್ಳಿ ಕೆರೆಯಲ್ಲಿ ಸ್ಟೇಡಿಯಂ ಕಟ್ಟಿಬಿಟ್ಟಿದ್ದಾರೆ. ಹೀಗೆ ಹೊಸಕೆರೆ ಹಳ್ಳಿ, ಚೆನ್ನಮ್ಮನ ಕೆರೆ, ಬಗಲಗುಂಟೆ, ಜರಗನಹಳ್ಳಿ, ದಾಸರಹಳ್ಳಿ, ಮಾದಾವರ ಸೇರಿದಂತೆ ಸಾಕಷ್ಟು ಕೆರೆಗಳು ಭೋನುಂಗಣ್ಣರ ಹಸಿವಿಗೆ ಬಲಿಯಾಗಿ ಹೋಗಿವೆ. ಇನ್ನೀಗ ಅಳದುಳಿದಿರೋ ಕೆರೆಗಳಾದರೂ ಕರೆಕ್ಟಾಗಿವೆಯಾ ಅಂದರೆ ಅದು ಕೂಡ ಇಲ್ಲ. ಯಾಕೆಂದರೆ ಅಲ್ಲೆಲ್ಲ ಬೆಂಗಳೂರಿನ ಮೋರಿ ನೀರು ತುಂಬಿಕೊಳ್ತಾ ಇದೆ. ಇನ್ನು ಆ ಕೆರೆಗಳಿಗೆ ಕೂಡ ಹೆಚ್ಚಿನ ನೀರನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಇಲ್ಲ. ಹೂಳು ತುಂಬಿ ಹಾಳಾಗಿ ಹೋಗಿವೆ. ಇನ್ನು ಕೆಲ ಕೆರೆಗಳಲ್ಲಿ ಕಾಮಗಾರಿ ಹೆಸರಲ್ಲಿ ನೀರು ಬರದ ಹಾಗೆ ಮಾಡಲಾಗಿದೆ. ವರ್ಷಗಳಿಂದ ಆ ಕೆಲಸವನ್ನು ಮಾಡುತ್ತಲೇ ಬರ್ತಾ ಇದ್ದಾರೆ. ಇನ್ನು ವಿಚಿತ್ರ ಏನು ಗೊತ್ತಾ, ಬೆಂಗಳೂರಲ್ಲಿದ್ದ 7 ಕೆರೆಗಳು ಏನಾದವು ಅನ್ನೋದು ಇವತ್ತಿಗೂ ಪತ್ತೆ ಆಗ್ತಿಲ್ಲ. ಅಂದರೆ ಅವುಗಳನ್ನು ನುಂಗಿ ಅಲ್ಲಿನ ನೀರನ್ನು ಕುಡಿದವರು ಇನ್ನೆಷ್ಟು ಪ್ರಭಾವಶಾಲಿಗಳಿರಬಹುದು ಊಹೆ ಮಾಡಿ. ಇನ್ನು ಬೆಳ್ಳಂದೂರು ಕೆರೆಯಲ್ಲಿ ನೀರು ರಸ್ತೆಗೆ ಬರುತ್ತಲ್ಲ, ಅಲ್ಲಿ ಕೆರೆಯ ನೀರುಗಾಲುವೆಯನ್ನು ಬದಲಾಯಿಸಲಾಗಿದೆ. ಬೆಳ್ಳಂದೂರು ಕೆರೆ ಕೋಡಿ ಬಿದ್ದ ನಂತರ ಅಲ್ಲಿಂದ ನೀರು ವರ್ತೂರು ಕೆರೆ ಸೇರಬೇಕಿತ್ತು. ಆ ಬಳಿಕ ಅದು ತಮಿಳುನಾಡಿನತ್ತ ಹರಿದು ಹೋಗ್ತಾ ಇತ್ತು. ಆದರೆ ಈಗ ಆ ರಾಜಕಾಲುವೆಗಳೆಲ್ಲ ಮಾಯ ಆಗಿವೆ. ಇನ್ನು ಅಳಿದುಳಿದ ಕೆರೆಗಳ ಪರಿಸ್ಥಿತಿ ಹೇಗಾಗಿದೆ ನಿಮಗೆ ಹೇಳ್ತೀನಿ. ಒಂದು ಕಾಲದಲ್ಲಿ ನಗರದ ಜನರಿಗೆ ಕುಡಿಯುವ ನೀರನ್ನು ಒದಗಿಸಿಕೊಡ್ತಾ ಇದ್ದ ಕೆರೆಗಳು ಈಗ ಕೊಳಚೆ ನೀರನ್ನು ಸಂಗ್ರಹಿಸುವ ಗಟಾರಗಳಾಗ್ತಾ ಇವೆ. ಉದಾಹರಣೆಗೆ ನಮ್ಮಲ್ಲಿ ಹಲಸೂರು ಕೆರೆ ಇದೆಯಲ್ಲ, ಅದರ ನೀರು ಶುದ್ಧವಾಗಿದೆಯಾ? ಸ್ಯಾಂಕಿ ಕೆರೆಯಲ್ಲಿ ನಮ್ಮ ಸರ್ಕಾರ ಕಾವೇರಿ ಆರತಿನೂ ಮಾಡ್ತಲ್ಲ, ಆ ಕೆರೆ ನೀರು ಎಷ್ಟು ಪರಿಶುದ್ಧವಾಗಿದೆ, ಅದನ್ನು ಬಳಸೋದಕ್ಕೆ ಬರುತ್ತಾ? ಇನ್ನು ಹೊಸಕೆರೆ ಹಳ್ಳಿ ಕೆರೆಯಲ್ಲಿ ನೀರಿಗೆ ಕಾಲಿಟ್ಟರೆ ಕಜ್ಜಿ ಗ್ಯಾರಂಟಿ. ಕೆಂಗೇರಿ ಕೆರೆ ನೀರನ್ನು ಮುಟ್ಟೋದಿಕ್ಕಾದರೂ ಆಗತ್ತೇನ್ರಿ? ಕೆಂಪಾಂಬುದಿ ಕೆರೆ ನೋಡೋಕ್ಕಾಗತ್ತಾ? ಇನ್ನು ಮಡಿವಾಳದ ಕೆರೆನೊಂದು ಸರಿ ಹೋಗಿ ನೋಡ್ಕೊಂಡು ಬನ್ನಿ ಅದರ ಗತಿ ಏನಾಗಿದೆ ಅಂತ. ಇನ್ನು ಉಲ್ಲಾಳ, ಮಲ್ಲತ್ತಳ್ಳಿ, ಪೀಣ್ಯ, ದೊಡ್ಡ ಬೊಮ್ಮಸಂದ್ರದ ಕೆರೆಗಳು ಎಷ್ಟರ ಮಟ್ಟಿಗೆ ಉಳ್ಕೊಂಡಿವೆ ಅನ್ನೋದನ್ನು ನೀವು ಒಂದು ಸರಿ ನೋಡಬೇಕು. ಹಾಗೆ ನೋಡಿದರೆ ಈ ಕೆರೆಗಳಿಗೆ ಶುದ್ಧವಾದ ಮಳೆ ನೀರು ಬರೋದೇ ನಿಂತು ಹೋಗಿದೆ. ಈಗ ಅಲ್ಲಿಗೆ ಬರೋದೆಲ್ಲ ಮೋರಿ ನೀರೇ. ನಮ್ಮ ಸರ್ಕಾರಗಳಿವತ್ತು ಕೆರೆಗಳನ್ನು ಉಳಿಸಬೇಕು ಅನ್ನೋ ಮಾತುಗಳನ್ನು ಆಡ್ತವೆ. ಆದರೆ ಕೆರೆಗಳನ್ನು ಉಳಿಸೋದು ಹೇಗೆ? ಇವತ್ತು ಯಾವ ರಸ್ತೆಯನ್ನು ನೋಡಿದರೂ ಕೂಡ ವೈಟ್ ಟ್ಯಾಪಿಂಗ್ ಆಗ್ತಾ ಇದೆ. ಆ ಮೂಲಕ ರಸ್ತೆ ಮೇಲೆ ಬಿದ್ದ ನೀರನ್ನು ಪೈಪುಗಳ ಮೂಲಕ ಇನ್ನೆಲ್ಲೋ ಇರೋ ಮೋರಿಗೆ ಹರಿಸ್ತಾ ಇದ್ದಾರೆ. ಆ ನೀರು ಮತ್ತೆ ಕೊಳಚೆ ನೀರಿನ ಜೊತೆ ಸೇರಿ ಕೆರೆಗಳನ್ನು ಸೇರ್ಕೊಳ್ಳುತ್ತೆ. ಸೊ ಆ ಕೆರೆಗಳಲ್ಲಿ ಕೊಳಚೆ ನೀರು ಸೇರ್ಕೊಂಡು ವಾಸನೆ ಬರದೆ ಇನ್ನೇನು ಸುಗಂಧ ಬೀರುತ್ತವ ಕೆರೆಗಳು. ಇದು ಕೇವಲ 1-2 ಕೆರೆಗಳ ಕಥೆ ಅಲ್ಲ ಗೆಳೆಯರೆ.
ಬೆಂಗಳೂರು ಬೆಳೆದಂತೆಲ್ಲ ನಮ್ಮ ಕೆರೆಗಳು ಕಾಣೆಯಾಗ್ತಾ ಹೋದವು. ಜನ ಕೂಡ ನಮಗಿನ್ನೇನು ಕಾವೇರಿ ನೀರು ಬರ್ತಾ ಇದೆಯಲ್ಲ ಅಂದ್ಕೊಂಡು ಇದ್ದ ಕೆರೆಗಳ ಮಹತ್ವನ ಮರೆತು ಹೋದರು. ಮನೆಗಳ ಮೇಲಿನ ನೀರನ್ನು ನೇರವಾಗಿ ಒಳಚರಂಡಿಗಳಿಗೆ ಬಿಡ್ತಾ ಇದ್ದಾರೆ. ಹೀಗಾಗಿ ಶುದ್ಧ ನೀರು, ಕೆರೆಗೆ ಸೇರಬೇಕಾದ ನೀರು ಮೋರಿ ಪಾಲಾಗ್ತಾ ಇದೆ. ಇದನ್ನೆಲ್ಲ ಸರಿಪಡಿಸೋದು ಯಾರು? ಒಳಚರಂಡಿ ನೀರನ್ನು, ಮಳೆ ನೀರನ್ನು ಬೇರ್ಪಡಿಸಿ ಕೇವಲ ಮಳೆ ನೀರು ಮಾತ್ರ ಕೆರೆಗಳಿಗೆ ಸೇರುವ ಹಾಗೆ ಮಾಡುವ ಇಚ್ಛಾಶಕ್ತಿ ನಮ್ಮಲ್ಲಿ ಯಾರಿಗಿದೆ? ಇವತ್ತಿನ ಪರಿಸ್ಥಿತಿ ಹೇಗಿದೆ ಅಂದರೆ, ಯಾವುದಾದ್ರೂ ಕೆರೆ ಒಣಗಿ ಹೋದರೆ ಸಾಕಪ್ಪ, ಅಲ್ಲಿ ಎಷ್ಟು ಸೈಟ್ಗಳನ್ನ ಮಾರ್ಕೊಂಡು ಬಿಡಬಹುದು, ಎಷ್ಟು CA ನಿವೇಶನ ಮಾಡಿ ಅವುಗಳಲ್ಲಿ ಎಷ್ಟನ್ನು ನಾವು ಕಬಳಿಸಬಹುದು, ಅದರಿಂದ ಎಷ್ಟು ಆದಾಯ ಬರುತ್ತೆ ಅನ್ನೋ ಬಗ್ಗೆ ಲೆಕ್ಕ ಹಾಕೊಂಡು ಕೂತಿರೋ ರಾಜಕಾರಣಿಗಳು, ಅಧಿಕಾರಿಗಳೇ ನಮ್ಮ ನಡುವೆ ಹೆಚ್ಚಿದ್ದಾರೆ. ಹೀಗಾಗಿ ಕೆರೆಗಳ ಉಳಿವಿನ ಬಗ್ಗೆ ಯಾರ ತಲೆ ಕೆಡಿಸ್ಕೋಬೇಕು? ಗೆಳೆಯರೆ, ಇವತ್ತು ರಸ್ತೆ ಮೇಲೆ ನೀರು ನಿಲ್ಲೋದಕ್ಕೆ ಕಾರಣನೂ ಇದೇನೆ. ಮೊದಲು ರಸ್ತೆಯಿಂದ ಹರಿದ ನೀರು ಕಾಲುವೆಗಳ ಮೂಲಕ ಹತ್ತಿರದ ಕೆರೆಗಳನ್ನು ಸೇರ್ತಾ ಇತ್ತು. ಆದರೆ ಈಗ ಅದೇ ನೀರು ರಾಜಕಾಲುವೆಗಳನ್ನು ಸೇರಿ ದೂರದಲ್ಲಿರೋ ಕೆರೆಗಳನ್ನು ಸೇರಬೇಕು. ರಾಜಕಾಲುವೆಗಳನ್ನು ಕೂಡ ಸಾಕಷ್ಟು ಕಡೆ ಕಬಳಿಸಿಬಿಟ್ಟಿದ್ದೀವಿ. ಕಾಲುವೆಗಳ ಹರಿವನ್ನು ಚಿಕ್ಕದಾಗಿಸಿ ಒತ್ತುವರಿ ಮಾಡ್ಕೊಂಡು ಅಲ್ಲೂ ಮನೆಗಳನ್ನು, ಕಾಂಪ್ಲೆಕ್ಸ್ಗಳನ್ನು ಕಟ್ಟಿದ್ದೀವಿ. ಅಂಥ ಕಡೆ ಕಾಲುವೆಯ ಮೇಲೆ ನೀರು ಹರಿಯುತ್ತೆ, ಅದೆಲ್ಲ ಮನೆಗಳ ಒಳಗೆ, ರಸ್ತೆಗಳ ಮೇಲೆ ಬರಬೇಕಲ್ಲ. ಇನ್ನು ಮೊನ್ನೆ ನಮ್ಮ ಉಪಮುಖ್ಯಮಂತ್ರಿಗಳು ಹೇಳ್ತಾ ಇದ್ರು, ಮನೆಗಳಿಗೆ ನೀರು ನುಗ್ಗುತ್ತೆ ಅಂದರೆ ಮನೆ ಕಟ್ಟೋರೇ ಸರಿಯಾಗಿ ಕಟ್ಟಬೇಕು ಅಂತ. ಸ್ವಾಮಿ, ಮನೆ ಕಟ್ಟೋದಕ್ಕೆ ಪ್ಲಾನ್ ಅಪ್ರೂವಲ್ ಅಂತ ಒಂದು ತಗೋತಾರೆ ತಾನೇ, BBMP ಅನುಮತಿಯನ್ನು ತಗೋಬೇಕು ತಾನೇ. ಆಗ ಮನೇನ ಎಲ್ಲಿ ಕಟ್ತಾರೆ, ಹೇಗೆ ಕಟ್ತಾ ಇದ್ದಾರೆ ಅನ್ನೋದನ್ನ ನೋಡೋದಿಲ್ವಾ? ಅಪಾರ್ಟ್ಮೆಂಟ್ ಕಟ್ಟೋದಕ್ಕೆ ಅನುಮತಿ ಕೊಡುವಾಗ ಅಡಿ ಲೆಕ್ಕದಲ್ಲಿ ಲಂಚ ಪೀಕ್ತಾರಲ್ಲ, ಅದು ಯಾರ್ಯಾರಿಗೆ ತಲುಪುತ್ತೆ ಸ್ವಾಮಿ? ಈ ಅಡಿಗಳ ಲೆಕ್ಕದಲ್ಲಿ ಹೊಲಸು ತಿನ್ನೋದನ್ನು ಬಿಟ್ಟುಬಿಟ್ರೆ ಈ ಸಮಸ್ಯೆಗೊಂದಷ್ಟು ಪರಿಹಾರ ಸಿಗುತ್ತೇನೋ ಅಲ್ವಾ? ಗೆಳೆಯರೆ, ಬೆಂಗಳೂರಿನ ಅಳಿದುಳಿದ ಕೆರೆಗಳನ್ನು ಕಾಪಾಡಿ ಅಲ್ಲಿಗೊಂದಷ್ಟು ಮಳೆ ನೀರು ಹರಿದು ಹೋಗೋದಕ್ಕೊಂದಷ್ಟು ವ್ಯವಸ್ಥೆಗಳನ್ನು ಮಾಡದೇ ಇದ್ದರೆ ಒಂದು ಸಣ್ಣ ಮಳೆ ಕೂಡ ಬೆಂಗಳೂರನ್ನು ಮುಳುಗಿಸುತ್ತೆ. ಅದರಲ್ಲಿ ಅನುಮಾನನೇ ಇಟ್ಕೋಬೇಡಿ. ಇನ್ನಿದು ಇವತ್ತು ನೆನ್ನೆ ಸಮಸ್ಯೆ ಅಂತೂ ಅಲ್ಲ. ನಾನು ಬೆಂಗಳೂರಿಗೆ ಬಂದಾಗಿಂದ ಇದನ್ನು ನೋಡ್ತಲೇ ಇದ್ದೀನಿ. ದಶಕಗಳ ಸಮಸ್ಯೆ ಇದು. ಯಾವ ರಾಜಕೀಯ ಪಕ್ಷ ಅಧಿಕಾರಕ್ಕೆ ಬಂದರೂ ನಾವಿಲ್ಲಿ ಎಷ್ಟು ಲೂಟಿ ಮಾಡಿದ್ವಿ ಅನ್ನೋದರ ಕಡೆ ಗಮನ ಇರುತ್ತೆ ಹೊರತು ನಗರಕ್ಕೆ ಏನು ಮಾಡಿದ್ವಿ ಅನ್ನೋ ಕಡೆ ಅಲ್ಲ. BJP, ಕಾಂಗ್ರೆಸ್ಸು, JDS ಯಾರೂ ಈ ವಿಷಯದಲ್ಲಿ ಸುಭಗ್ರೇನಲ್ಲ ಬಿಡಿ. ಇವತ್ತು ಕೆರೆಗಳನ್ನು ಅಭಿವೃದ್ಧಿ ಮಾಡ್ತಾ ಇದ್ದೀವಿ, ಅದರಲ್ಲಿ ಪಾರ್ಕ್ ಮಾಡ್ತಾ ಇದ್ದೀವಿ, ವಾಕಿಂಗ್ ಟ್ರ್ಯಾಕ್ ಮಾಡ್ತಾ ಇದ್ದೀವಿ ಅಂತಾರಲ್ಲ. ನಿಮ್ಮ ಸಮೀಪ ಇರೋ ಯಾವುದಾದ್ರೂ ಕೆರೆ ಮೊದಲು ಕ್ಲೀನ್ ಆಗಿದೆಯಾ? ಅದರ ನೀರು ಬಳಕೆಗೆ ಯೋಗ್ಯವಾಗಿದೆಯಾ? ಅಕಸ್ಮಾತ್ ಹಾಗೇನಾದರೂ ಇದ್ದರೆ ದಯವಿಟ್ಟು ಕಾಮೆಂಟ್ ಬಾಕ್ಸಲ್ಲಿ ತಿಳಿಸ್ಬಿಡಿಯಪ್ಪ, ನಾವು ಒಂದು ಸ್ವಲ್ಪ ತಿಳ್ಕೊಂಡು ಬಿಡ್ತೀವಿ. ಪರಿಸ್ಥಿತಿ ಹೀಗಿದ್ದರೆ ಬೆಂಗಳೂರು ಮುಳುಗದೆ ಇನ್ನೇನ್ರಿ ಮಾಡುತ್ತೆ? ಮುಳುಗಿದ ಮೇಲೆ ಬಂದು ನೀವು ನಗರ ಪರ್ಯಟನೆಯ ಹೆಸರಲ್ಲಿ ಪಿಕ್ನಿಕ್ ಮಾಡಿ ಫೋಟೋ ತೆಗೆಸ್ಕೊಂಡು ಹೋದ್ರೆ ಏನು ಪ್ರಯೋಜನ? ಇದರಿಂದ ಜನಕ್ಕಾಗೋ ಉಪಯೋಗ ಏನು ಹೇಳಿ? ಏನೋಪ್ಪ, ಸಿಲಿಕಾನ್ ಸಿಟಿಯನ್ನು ನೋಡಿದರೆ ಬೇಸರ ಆಗುತ್ತೆ. ಅದಕ್ಕೆ ಇಷ್ಟೆಲ್ಲ ಮಾತಾಡಬೇಕಾಗಿ ಬಂತು. ಇದು ಗೆಳೆಯರೆ, ಬೆಂಗಳೂರಿನ ಕೆರೆಗಳು ಮಾಯವಾಗ್ತಾ ಇರೋದ್ರಿಂದ ನಮ್ಮ ಮಹಾನಗರದಲ್ಲಿ ಎಷ್ಟೆಲ್ಲ ಸಮಸ್ಯೆಗಳಾಗ್ತಾ ಇವೆ ಅನ್ನೋದ್ರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.